ವಿಜಯನಗರ ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ BCom third semester New Venture Planning session number 36. In this session we are going to discuss about the search for entrepreneurial capital. ಒಂದು ಉದ್ಯಮಕ್ಕೆ ಬಂಡವಾಳವನ್ನು ಯಾವ ಮೂಲಗಳಿಂದ ಹೇಗೆ ಪಡ್ಕೊಳ್ತೀವಿ ಅನ್ನೋದು ಈ ಒಂದು ಟಾಪಿಕ್ನ ನಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಇವ್ಯಾಲ್ಯುವೇಟಿಂಗ್ ದ ವೆಂಚರ್ ಕ್ಯಾಪಿಟಲಿಸ್ಟ್, ಒಂದು ಹೊಸ ಉದ್ಯಮಕ್ಕೆ ಹೂಡಿಕೆದಾರರನ್ನು ಹೇಗೆ ಸೆಳಿಬೇಕು, ಅವರು ಯಾವ ರೀತಿ ಹೂಡಿಕೆ ಮಾಡ್ತಾರೆ ಅನ್ನೋದನ್ನು ನಾವು ಮೌಲ್ಯಮಾಪನ ಮಾಡದೆ ಇವ್ಯಾಲ್ಯುವೇಟಿಂಗ್ ದ ವೆಂಚರ್ ಕ್ಯಾಪಿಟಲಿಸ್ಟ್ ಅಂತ ನಾವು ಹೇಳ್ಬೋದು. ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಅಂದರೆ ಈ ಒಂದು ಟಾಪಿಕ್ನ, ಈ ಒಂದು ವಿಷಯನ ಏಕೆ ಕಲಿಬೇಕು, ಈ ವಿಷಯವೊಂದು ಕಲಿಕೆಯ ಉದ್ದೇಶಗಳೇನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಟು ಚೆಕ್ಔಟ್ ದೇರ್ ಪೋರ್ಟ್ಫೋಲಿಯೋ. ಪೋರ್ಟ್ಫೋಲಿಯೋ ಮೀನ್ಸ್ ಅ ಡಿವರ್ಸಿಫಿಕೇಶನ್ ಆಫ್ ಫಂಡ್ಸ್ ಇನ್ ವೇರಿಯಸ್ ಸ್ಕೀಮ್ಸ್. ಅಂದರೆ ಒಬ್ಬ ಹೂಡಿಕೆದಾರನಲ್ಲಿರುವಂಥ ಹಣವನ್ನು ಯಾವ ಯೋಜನೆಗಳಲ್ಲಿ ಅವನು ಹೂಡಿಕೆ ಮಾಡಲು ಬಯಸುತ್ತಾನೆ ಅನ್ನೋದನ್ನು ನಾವು ನೋಡ್ತೀವಿ. ಟು ಅಡಾಪ್ಟ್ ಆ್ಯಂಡ್ ಮಾಡಿಫೈ ಇಂಪೋರ್ಟೆಡ್ ಟೆಕ್ನಾಲಜಿ ಫಾರ್ ಇಂಡಿಯನ್ ಎನ್ವಿರಾನ್ಮೆಂಟ್. ವಿದೇಶದಿಂದ ಆಮದು ಮಾಡಿಕೊಂಡಿರುವಂಥ ತಂತ್ರಜ್ಞಾನವನ್ನು ಒಂದು ಭಾರತೀಯ ಉದ್ಯಮಗಳಲ್ಲಿ ಯಾವ ರೀತಿ ನಾವು ಅಳವಡಿಸಿಕೊಳ್ಳಬೇಕು ಅನ್ನೋದನ್ನು ನೋಡ್ತೀವಿ. ಟು ಎಂಕರೇಜ್ ಇಂಡಿಜಿನಿಯಸ್ ಟೆಕ್ನಾಲಜಿ ಆ್ಯಂಡ್ ಕಮರ್ಷಿಯಲ್ ಅಪ್ಲಿಕೇಶನ್. ಒಂದು ಸ್ಥಳೀಯ ತಂತ್ರಜ್ಞಾನವನ್ನು ನಾವು ಹೇಗೆ ಪ್ರೋತ್ಸಾಹಿಸ್ತೀವಿ ಅನ್ನೋದನ್ನು ನಾವು ನೋಡ್ತೀವಿ. ಲರ್ನಿಂಗ್ ಔಟ್ಕಮ್ಸ್. ಇವ್ಯಾಲ್ಯುವೇಟ್ ಚಾಲೆಂಜಸ್ ರಿಲೇಟಿಂಗ್ ಟು ನ್ಯೂ ವೆಂಚರ್. ಒಂದು ಹೊಸ ಉದ್ಯಮಕ್ಕೆ ಹೂಡಿಕೆಗೆ ಸಂಬಂಧಿಸಿದಂತೆ ಯಾವ ಸವಾಲುಗಳಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಆ್ಯಸಸ್ ನ್ಯೂ ವೆಂಚರ್ ಆಪರ್ಚುನಿಟೀಸ್, ಅಂದರೆ ಒಂದು ಹೊಸ ಉದ್ಯಮಕ್ಕೆ ಹೂಡಿಕೆಯ ಅವಕಾಶಗಳನ್ನು ನಾವು ನೋಡ್ತೀವಿ. ಅನಲೈಸ್ ಸ್ಟ್ರಾಟಜಿಕ್ ಚಾಯ್ಸಸ್ ಇನ್ ರಿಲೇಷನ್ ಟು ನ್ಯೂ ವೆಂಚರ್. ಒಂದು ಹೊಸ ಉದ್ಯಮಕ್ಕೆ ಹೂಡಿಕೆ ಮಾಡಲು ಕೆಲವೊಂದು ತಂತ್ರಗಳನ್ನು ನಾವು ವಿಶ್ಲೇಷಣಾತ್ಮಕವಾಗಿ ನೋಡ್ತಾ ಹೋಗ್ತೀವಿ. ಅಂಡರ್ಸ್ಟ್ಯಾಂಡ್ ದ ಹಿಸ್ಟೋರಿ ಆಫ್ ಪ್ರೈವೇಟ್ ಇಕ್ವಿಟಿ ಆ್ಯಂಡ್ ವೆಂಚರ್ ಕ್ಯಾಪಿಟಲ್. ಅಂದ್ರೆ ಈ ಪ್ರೀವಿಯಸ್ಸಲ್ಲಿ ಒಂದು ಖಾಸಗಿ ಉದ್ಯಮಗಳಲ್ಲಿ ಹೂಡಿಕೆ ಮಾಡಿರ್ತಕ್ಕಂಥ ಈಕ್ವಿಟಿ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ರಿಕ್ಯಾಪ್ ಸೆಷನ್, ಅಂದರೆ ನಾವು ಇಂದಿನ ತರಗತಿಯಲ್ಲಿ ಏನು ಕಲ್ತೀವಿ ಅಂತ ನೋಡೋದಾದರೆ, ಇನ್ ಅವರ್ ಅರ್ಲಿಯರ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ಕ್ರೈಟೀರಿಯಾ ಫಾರ್ ಇವ್ಯಾಲ್ಯುವೇಟಿಂಗ್ ನ್ಯೂ ವೆಂಚರ್ ಪ್ರಪೋಸಲ್, ವೆಂಚರ್ ಕ್ಯಾಪಿಟಲ್ ಪ್ರೋಸೆಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇವ್ಯಾಲ್ಯುವೇಷನ್. ವೆಂಚರ್ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಯಾವ ಅಳತೆಮಾನಗಳಿಂದ ನಾವು ತಿಳ್ಕೊಳ್ತೀವಿ ಅನ್ನೋದನ್ನು ನಾವು ಈ ಒಂದು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋದ್ವಿ. ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಇವ್ಯಾಲ್ಯುವೇಟಿಂಗ್ ದ ವೆಂಚರ್ ಕ್ಯಾಪಿಟಲಿಸ್ಟ್ ಆ್ಯಂಡ್ ವೆಂಚರ್ ಕ್ಯಾಪಿಟಲಿಸ್ಟ್ ಸ್ಕ್ರೀನಿಂಗ್ ಕ್ರೈಟೀರಿಯಾ. ವೆಂಚರ್ ಕ್ಯಾಪಿಟಲ್ ಫರ್ಮ್ ರಿಕ್ವೈರ್ಮೆಂಟ್ಸ್ ಅಂದರೆ ಒಂದು ಉದ್ಯಮಕ್ಕೆ ಬೇಕಾದಂತಹ ವೆಂಚರ್ ಕ್ಯಾಪಿಟಲ್ನ ಲಕ್ಷಣಗಳು. ಅದಾದ ನಂತರ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಆನ್ ದಿ ಪ್ರಪೋಸ್ಡ್ ಬಿಸ್ನೆಸ್, ಅಂದರೆ ವೆಂಚರ್ ಕ್ಯಾಪಿಟಲ್ನ ಎಕ್ಸ್ಪೆಕ್ಟ್ ಮಾಡುವಂತಹ ಒಂದು ಬಿಸ್ನೆಸ್ನ ಹಣಕಾಸಿನ ಮಾಹಿತಿನ ನಾನು ಎರಡನೇ ಕಾಲಮ್ನಲ್ಲಿ ನೋಡ್ತಾ ಹೋಗ್ತೀವಿ. ಫಸ್ಟ್ ಕಾಲಮ್ನಿಗೆ ಬರೋಣ. ಮಸ್ಟ್ ಫಿಟ್ ವಿತಿನ್ ದ ಲೆಂಡಿಂಗ್ ಗೈಡ್ಲೈನ್ಸ್ ಆಫ್ ವೆಂಚರ್ ಫರ್ಮ್ ಫಾರ್ ದಿ ಸ್ಟೇಜ್ ಆ್ಯಂಡ್ ಸೈಜ್ ಆಫ್ ದ ಇನ್ವೆಸ್ಟ್ಮೆಂಟ್. ಅಂದರೆ ಹೂಡಿಕೆಯ ಗಾತ್ರ ಮತ್ತು ಹೂಡಿಕೆ ಮಾಡುವಂಥ ಒಂದು ಕೆಪಾಸಿಟಿ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ ಪ್ರಪೋಸ್ಡ್ ಬಿಸ್ನೆಸ್ ಮಸ್ಟ್ ಬಿ ವಿತ್ ಜಿಯೋಗ್ರಾಫಿಕ್ ಏರಿಯಾ ಆಫ್ ಇಂಟ್ರೆಸ್ಟ್. ಅಂದರೆ ಉದ್ಯಮ ಸ್ಥಾಪಿಸಬಹುದಾದಂತಹ ಒಂದು ಆಸಕ್ತಿದಾಯಕ ಸ್ಥಳದಲ್ಲಿ ಆ ಒಂದು ಉದ್ಯಮ ಇರಬೇಕಾಗುತ್ತೆ. ಪ್ರಿಫರ್ ಪ್ರಪೋಸಲ್ಸ್ ರೆಕಮೆಂಡೆಡ್ ಬೈ ಸಮ್ಮನ್ ನೌ ದ ವೆಂಚರ್ ಕ್ಯಾಪಿಟಲಿಸ್ಟ್. ಅಂದರೆ ಪ್ರಪೋಸಲ್ಸ್ ಯಾರಾದರೂ ಒಬ್ಬ ಎಕ್ಸ್ಪರ್ಟ್ ವ್ಯಕ್ತಿಯಿಂದ ರೆಕಮೆಂಡೇಷನ್ ಮಾಡಿರ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅಂತಹ ಪ್ರಪೋಸಲ್ನ ನಾವು ಒಪ್ಪಿಕೊಳ್ಬೇಕಾಗುತ್ತೆ. ಬಿಫೋರ್ ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟಿಂಗ್ ಇನ್ ವೆಂಚರ್ ಫರ್ಮ್ ವಿ ಶುಡ್ ಅನಲೈಸ್ ವೇರಿಯಸ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಇನ್ವೆಸ್ಟ್ಮೆಂಟ್. ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಆನ್ ದ ಪ್ರಪೋಸಲ್ ಬಿಸ್ನೆಸ್ ಅಂತ ಬಂದಾಗ ಫಿನಾನ್ಷಿಯಲ್ ಪ್ರೊಜೆಕ್ಷನ್ ಶುಡ್ ಬಿ ರಿಯಲಿಸ್ಟಿಕ್ ಪ್ರಪೋಸಲ್ ಕ್ಯಾರೆಕ್ಟರಿಸ್ಟಿಕ್ಸ್. ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ವೆಂಚರ್ ಕ್ಯಾಪಿಟಲ್ ಇಟ್ ಶುಡ್ ಬಿ ಇನ್ ರಿಯಲಿಸ್ಟಿಕ್, ಇಟ್ ಶುಡ್ ಬಿ ನಿಯರ್ ಟು ರಿಯಲಿಸ್ಟಿಕ್. ಅಂದರೆ ಅದು ಒಂದು ಊಹೆ ಆಗಿರಬಾರ್ದು, ಅಲ್ಲಿ ನಮಗೆ ಅಕ್ಯುರೇಟಾಗಿ ಮಾಹಿತಿಯನ್ನು ನಾವು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ.
ಮಸ್ಟ್ ಹ್ಯಾವ್ ಎ ಫುಲ್ ಇನ್ಫಾರ್ಮೇಷನ್, ಸಂಪೂರ್ಣ ಮಾಹಿತಿಯನ್ನು ಹೊಂದಿರಬೇಕಾಗ್ತದೆ. ಶುಡ್ ಬಿ ರೀಸನಬಲ್ ಲೆಂತ್, ಬಿ ಈಸಿ ಟು ಸ್ಕ್ಯಾನ್, ಹ್ಯಾವ್ ಆ್ಯನ್ ಎಕ್ಸಿಕ್ಯೂಟಿವ್ ಸಮ್ಮರಿ ಆ್ಯಂಡ್ ಬಿ ಪ್ರೊಫೆಷ್ನಲಿ ಪ್ರೆಸೆಂಟೆಡ್. ಅದು ತುಂಬ ನಮಗೆ ಸುಲಭವಾಗಿ ಸ್ಕ್ಯಾನ್ ಮಾಡಲಿಕ್ಕೆ ಅನುಕೂಲವಾಗುವಂತಹ ಒಂದು ಪ್ರೊಫೆಷ್ನಲಿ ಪ್ರೆಸೆಂಟೆಡ್ ಆಗಿರ್ತಕ್ಕಂಥ ಮಾಹಿತಿ ಆಗಿರಬೇಕು. ನೇಚರ್ ಆಫ್ ದ ಪ್ರಪೋಸಲ್ ಬಿಸ್ನೆಸ್. Projected growth should be relatively large within the 5 years of the investment. Projected growth should be relatively large within the 5 years of investment. ಹೂಡಿಕೆ ಮಾಡಿದ 5 ವರ್ಷಗಳಲ್ಲೇ ಒಂದು ಉತ್ತಮ ಬೆಳವಣಿಗೆ ಕಂಡುಕೊಳ್ಳುವಂತಹ ಒಂದು ಪ್ರಾಜೆಕ್ಟ್ನಲ್ಲಿ ನಾವು ಹೂಡಿಕೆ ಮಾಡಬೇಕಾಗ್ತದೆ. ಎಕನಾಮಿಕ್ ಎನ್ವಿರಾನ್ಮೆಂಟ್ ಆಫ್ ಪ್ರಪೋಸ್ಡ್ ಇಂಡಸ್ಟ್ರಿ, ಒಂದು ಆರ್ಥಿಕ ವಾತಾವರಣ ಹೇಗಿದೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಇಂಡಸ್ಟ್ರಿ ಮಸ್ಟ್ ಬಿ ಕ್ಯಾಪೇಬಲ್ ಆಫ್ ಲಾಂಗ್ ಟರ್ಮ್ ಗ್ರೋತ್ ಆ್ಯಂಡ್ ಪ್ರಾಫಿಟಬಿಲಿಟಿ, ಲಾಭದಾಯಕವಾಗಿರಬೇಕು ಮತ್ತು ದೀರ್ಘಕಾಲಿಕ ಬೆಳವಣಿಗೆಯನ್ನು ಹೊಂದಿರತಕ್ಕಂಥ ಒಂದು ಫರ್ಮ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಎಕನಾಮಿಕ್ ಎನ್ವಿರಾನ್ಮೆಂಟ್ ಶುಡ್ ಬಿ ಫೇವರಬಲ್ ಟು ಎ ನ್ಯೂ ಎಂಟ್ರೆಂಟ್, ಒಬ್ಬ ಹೊಸ ಉದ್ಯಮ ಏನಾದರೂ ಬರುವಾಗ ಅದು ಎಕನಾಮಿಕ್ ಫೇವರಬಲ್ ಆಗಿರಬೇಕಾಗ್ತದೆ, ಆರ್ಥಿಕತೆ ಪೂರಕವಾಗಿ ಇರುವಂಥ ಒಂದು ಆರ್ಥಿಕ ಎಕನಾಮಿಕ್ ಎನ್ವಿರಾನ್ಮೆಂಟ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಪ್ರಪೋಸಲ್ ಮಸ್ಟ್ ಕಂಟೇನ್ ದ ಬ್ಯಾಲೆನ್ಸ್ ಪ್ರೆಸೆಂಟೇಷನ್. ನಾವು ಪ್ರಪೋಸಲ್ನಲ್ಲಿ ಯಾವ ಪ್ರಪೋಸಲ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವೋ ಆ ಒಂದು ಪ್ರಪೋಸಲ್ ಶುಡ್ ಬಿ ಕಂಟೇನ್ ಬ್ಯಾಲೆನ್ಸ್ ಪ್ರೆಸೆಂಟೇಷನ್. ಯೂಸ್ ಗ್ರಾಫಿಕ್ ಅಂಡ್ ಲಾರ್ಜ್ ಪ್ರಿಂಟ್ ಟು ಎಂಫಸೈಸಸ್ ಕೀ ಪಾಯಿಂಟ್ಸ್. ಅಂಶಗಳನ್ನು ಚಿತ್ರೀಕರಣ ರೂಪದಲ್ಲಿ ಅದು ಹೊಂದಿರಬೇಕಾಗುತ್ತದೆ. ಎಂಟರ್ಪ್ರಿನಿಯರ್ ಟೀಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಹಂಗಂದರೆ ಒಬ್ಬ ಉದ್ಯಮದಾರನ ಹಾಗೂ ಆ ಉದ್ಯಮದಾರನ ಟೀಮ್ ಹೊಂದಿರಬೇಕಾದಂಥ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ನೋಡ್ತಾ ಹೋಗೋಣ. ಮಸ್ಟ್ ಹ್ಯಾವ್ ಎ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್, ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಉತ್ತಮ ಅನುಭವವನ್ನು ಹೊಂದಿರಬೇಕಾಗುತ್ತದೆ. ಶುಡ್ ಹ್ಯಾವ್ ಎ ಬ್ಯಾಲೆನ್ಸ್ಡ್ ಮ್ಯಾನೇಜ್ಮೆಂಟ್ ಟೀಮ್ ಇನ್ ಎ ಪ್ಲೇಸ್, ಆ ಒಂದು ಸ್ಥಳದಲ್ಲಿ ಒಂದು ನುರಿತ ಹಾಗೂ ನಿರ್ವಹಿಸುವಿಕೆಗೆ ಯೋಗ್ಯವಾದಂಥ ಒಂದು ಟೀಮನ್ನು ಹೊಂದಿರಬೇಕಾಗುತ್ತದೆ. ಮ್ಯಾನೇಜ್ಮೆಂಟ್ ಮಸ್ಟ್ ವಿಲ್ಲಿಂಗ್ ಟು ವರ್ಕ್ ವಿತ್ ವೆಂಚರ್ ಪಾರ್ಟ್ನರ್ಸ್, ಅಂದರೆ ಹೊಸ ಉದ್ಯಮಕ್ಕೆ ಹೂಡಿಕೆದಾರರು ಏನಿರ್ತಾರಲ್ಲ ಆ ಒಂದು ಹೂಡಿಕೆದಾರರ ಜೊತೆ ವರ್ಕ್ ಮಾಡುವಂಥ ಒಂದು ಆಸಕ್ತಿಯನ್ನು ಆ ಟೀಮ್ ಹೊಂದಿರಬೇಕಾಗುತ್ತದೆ. ಎಂಟರ್ಪ್ರಿನಿಯರ್ ಹೂ ಹ್ಯಾಸ್ ಸಕ್ಸಸ್ಫುಲಿ ಸ್ಟಾರ್ಟೆಡ್ ಪ್ರೀವಿಯಸ್ ಬಿಸ್ನೆಸ್ ಗಿವನ್ ಸ್ಪೆಷಲ್ ಕನ್ಸಿಡರೇಷನ್, ಈ ಹಿಂದೆ ಆಲ್ರೆಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲ್ ಆದಂಥ ಒಬ್ಬ ಉದ್ಯಮಿ ಈಗಿನ ಬಿಸ್ನೆಸ್ಗೂ ಕನ್ಸಿಡರೇಷನ್ ವಿಶೇಷವಾದ ಗಮನವನ್ನು ಹರಿಸಬೇಕಾಗುತ್ತದೆ. ವೆಂಚರ್ ಕ್ಯಾಪಿಟಲಿಸ್ಟ್ ಇವ್ಯಾಲ್ಯುವೇಷನ್ ಪ್ರೋಸೆಸ್, ವೆಂಚರ್ ಕ್ಯಾಪಿಟಲ್ನ ಇವ್ಯಾಲ್ಯುವೇಷನ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಸ್ಟ್ ಸ್ಟೇಜ್ ಇಸ್ ಇನಿಷಿಯಲ್ ಸ್ಕ್ರೀನಿಂಗ್ ಅಂತ. ಇನಿಷಿಯಲ್ ಸ್ಕ್ರೀನಿಂಗ್ ಅಂತಂದರೆ ದಿಸ್ ಇಸ್ ಎ ಕ್ವಿಕ್ ರಿವ್ಯೂ ಆಫ್ ಬೇಸಿಕ್ ವೆಂಚರ್ ಟು ಸಿ ಇಫ್ ಇಟ್ ಈಸ್ ಮೀಟ್ಸ್ ದ ವೆಂಚರ್ ಕ್ಯಾಪಿಟಲಿಸ್ಟ್ ಪರ್ಟಿಕ್ಯುಲರ್ ಇಂಟ್ರೆಸ್ಟ್. ಅಂದರೆ ಒಬ್ಬ ವೆಂಚರ್ ಕ್ಯಾಪಿಟಲ್ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾನಲ್ವ ಆ ಒಬ್ಬ ಇನ್ವೆಸ್ಟರ್ನ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಅಂದರೆ ಆಸಕ್ತಿಗಳನ್ನು ಫುಲ್ಫಿಲ್ ಮಾಡಲು ಈ ಒಂದು ಪ್ರಾಜೆಕ್ಟ್ ಯೋಗ್ಯವಾಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಕ್ವಿಕ್ಕಾಗಿ ರಿವ್ಯೂ ಮಾಡ್ತಾ ಹೋಗೋದು. ಇವ್ಯಾಲ್ಯುವೇಷನ್ ಆಫ್ ದ ಬಿಸ್ನೆಸ್ ಪ್ಲ್ಯಾನ್, ಒಂದು ವ್ಯವಹಾರದ ಯೋಜನೆಯನ್ನು ಸೂಕ್ಷ್ಮವಾಗಿ ಆ ಒಂದು ಯೋಜನೆ ಸಕ್ಸಸ್ಫುಲ್ ಆಗುತ್ತೋ ಅಥವಾ ಇಲ್ವಾ, ಆ ಯೋಜನೆ ಮೇಲೆ ಯಾವ ಅಂಶಗಳು ಪರಿಣಾಮ ಬೀರುತ್ತವೆ ಅನ್ನೋದನ್ನು ನಾವು ನೋಡ್ತಾ ಹೋಗಬೇಕಾಗ್ತದೆ. ಓವರಾಲ್ ಪ್ರೆಸೆಂಟೇಷನ್, ದ ಎಂಟರ್ಪ್ರಿನಿಯರ್ ವೆರ್ಬಲಿ ಪ್ರೆಸೆಂಟ್ಸ್ ದ ಪ್ಲ್ಯಾನ್ ಟು ದಿ ವೆಂಚರ್ ಕ್ಯಾಪಿಟಲಿಸ್ಟ್. ಇನ್ವೆಸ್ಟ್ ಮಾಡುವಂಥ ವ್ಯಕ್ತಿಗಳಿಗೆ ತನ್ನ ಬಿಸ್ನೆಸ್ ಪ್ರಪೋಸಲ್ ಕೊಡೋ ಮುನ್ನ ಬಿಸ್ನೆಸ್ ಬಗ್ಗೆ ಮತ್ತು ಬಿಸ್ನೆಸ್ನ ಪ್ಲ್ಯಾನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವೆರ್ಬಲ್ ಆಗಿ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ವೆರ್ಬಲ್ ಆಗಿ ಅಂತಂದರೆ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ. ಫೈನಲ್ ಇವ್ಯಾಲ್ಯುವೇಷನ್ ಅಂತ ನೋಡ್ತೀವಿ. ಆಫ್ಟರ್ ಅನಲೈಸಿಂಗ್ ದ ಪ್ಲ್ಯಾನ್, ವಿಸಿಟ್ ದ ಸಪ್ಲೈಯರ್ಸ್, ಕಸ್ಟಮರ್ಸ್ ಆ್ಯಂಡ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಅದರ್ ದ ವೆಂಚರ್ ಕ್ಯಾಪಿಟಲಿಸ್ಟ್ ಮೇಕ್ ಎ ಫೈನಲ್ ಡಿಸಿಷನ್. ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಈ ಎಲ್ಲ ಸ್ಟೇಕ್ ಹೋಲ್ಡರ್ಸ್ನ ಮೀಟ್ ಹಾಕಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಎಸೆನ್ಷಿಯಲ್ ಎಲಿಮೆಂಟ್ಸ್ ಫಾರ್ ಸಕ್ಸಸ್ಫುಲ್ ಪ್ರೆಸೆಂಟೇಷನ್ ಟು ಎ ವೆಂಚರ್ ಕ್ಯಾಪಿಟಲಿಸ್ಟ್. ಒಬ್ಬ ವೆಂಚರ್ ಕ್ಯಾಪಿಟಲಿಸ್ಟಿಗೆ ಪ್ರಪೋಸಲ್ ಸಲ್ಲಿಸುವ ಮುನ್ನ ಒಂದು ಪ್ರೆಸೆಂಟೇಷನ್ ಇರುತ್ತಲ್ವ, ಆ ಪ್ರೆಸೆಂಟೇಷನ್ ಒಳಗೊಂಡಿರಬೇಕಾದ ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಅದರಲ್ಲಿ ಟೀಮ್ ಅಂತ ಬರುತ್ತೆ. ಆ ಟೀಮ್ ಹೇಗಿರಬೇಕು? ಟೀಮ್ ಮಸ್ಟ್ ಬಿ ಏಬಲ್ ಟು ಅಡಾಪ್ಟ್.
ಅದನ್ನು ಅಳವಡಿಸಿಕೊಳ್ಳಲು ಯೋಗ್ಯವಾಗಿರಬೇಕು. ನವ್ ದ ಕಾಂಪಿಟೇಷನ್, ತನ್ನ ಸುತ್ತಮುತ್ತ ಯಾವ ರೀತಿ ಸ್ಪರ್ಧೆ ಇದೆ, ಬೇರೆ ಬೇರೆ ಒಂದು ಉದ್ಯಮಗಳು ಯಾವ ರೀತಿ ಬೆಳೀತಾ ಇದ್ದಾವೆ, ಆ ಬೆಳವಣಿಗೆ ಮಧ್ಯೆ ಆ ಒಂದು ಸ್ಪರ್ಧೆ ಮಧ್ಯೆ ನಾವು ಹೇಗೆ ಬೆಳಿಬೋದು ಅನ್ನೋದನ್ನು ನಾಲೆಡ್ಜ್ ಒಳಗೊಂಡಿರಬೇಕಾಗುತ್ತದೆ. ಬಿ ಏಬಲ್ ಟು ಮ್ಯಾನೇಜ್ ರ್ಯಾಪಿಡ್ ಗ್ರೋತ್, ಒಂದು ವೇಳೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆದಾಗ ಆ ಒಂದು ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದು ಆ ಟೀಮ್ಗೆ ಗೊತ್ತಿರಬೇಕು. ಬಿ ಏಬಲ್ ಟು ಮ್ಯಾನೇಜ್ ಆ್ಯನ್ ಇಂಡಸ್ಟ್ರಿ ಲೀಡರ್, ಒಬ್ಬ ಇಂಡಸ್ಟ್ರಿ ಲೀಡರ್ ಕೊಡುವಂಥ ಒಂದು ಗೈಡ್ಲೈನ್ಸ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಹಾಗೂ ಅದರಲ್ಲಿ ಏನಾದರೂ ಗೊಂದಲಗಳು ಏರ್ಪಟ್ಟಾಗ ಅವನಿಗೆ ಹೇಗೆ ತಿಳಿಸ್ಬೇಕು ಅನ್ನೋದನ್ನು ಆ ಒಂದು ಟೀಮ್ಗೆ ಗೊತ್ತಿರಬೇಕು. ಹ್ಯಾವ್ ಎ ರಿಲೆವೆಂಟ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್, ಆ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಹೊಂದಿರಬೇಕಾಗುತ್ತೆ ಹಾಗೂ ಅನುಭವವನ್ನು ಕೂಡ ಹೊಂದಿರಬೇಕಾಗುತ್ತೆ. ಶೋ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಟು ಫರ್ಮ್, ನಾಟ್ ಜಸ್ಟ್ ಸ್ವೀಟ್ ಈಕ್ವಿಟಿ, ಅದು ಕೇವಲ ಇನ್ವೆಸ್ಟ್ಮೆಂಟ್ ಪಡ್ಕೊಳ್ಳೋದಲ್ಲದೆ ಕೆಲವೊಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಸಿಕ್ಕಾಗ ಈ ಫೈನಾನ್ಷಿಯಲ್ ಕಮಿಟ್ಮೆಂಟನ್ನು ಹೊಂದಿರಬೇಕಾಗುತ್ತದೆ. ಬಿ ಸ್ಟ್ರಾಂಗ್ ವಿತ್ ಎ ಪ್ರೂವೆನ್ ಟ್ರ್ಯಾಕ್ ರೆಕಾರ್ಡ್ ಇನ್ ಇಂಡಸ್ಟ್ರಿ ಅನ್ಲೆಸ್ ದ ಕಂಪನಿ ಈಸ್ ಸ್ಟಾರ್ಟಪ್ ಸೀಡಿಂಗ್ ಇನ್ವೆಸ್ಟ್ಮೆಂಟ್. ಮಾರ್ಕೆಟ್ ಮಸ್ಟ್, ಮಾರುಕಟ್ಟೆ ವ್ಯವಸ್ಥೆ ಹೇಗಿರಬೇಕು ಅಂತಂದರೆ ಹ್ಯಾವ್ ಎ ಕರೆಂಟ್ ಕಸ್ಟಮರ್ಸ್ ಆ್ಯಂಡ್ ಪೊಟೆನ್ಷಿಯಲ್ ಫಾರ್ ಮೆನಿ ಮೋರ್. ಎಕ್ಸಿಸ್ಟಿಂಗ್ ಕಸ್ಟಮರ್ಸ್, ಈಗಾಗಲೇ ಇರುವಂಥ ಕಸ್ಟಮರ್ಸ್ನ ಉಳಿಸ್ಕೊಂಡು ಹೋಗಬೇಕು, ಜೊತೆಗೆ ಭಾವಿ ಗ್ರಾಹಕರನ್ನ ಸಂಶೋಧನೆ ಮಾಡ್ತಾ ಇರಬೇಕು. ಗ್ರೋ ರ್ಯಾಪಿಡ್ಲಿ 25% to 45% ಪರ್ ಇಯರ್, ಒಂದು ವರ್ಷಕ್ಕೆ 25%ದಿಂದ 45% ಲಾಭ ಗಳಿಸಬೇಕು. ಹ್ಯಾವ್ ಎ ಪೊಟೆನ್ಷಿಯಲ್ ಮಾರ್ಕೆಟ್ ಸೈಜ್ ಇನ್ ಎಕ್ಸೆಸ್ ಆಫ್ $250 million. ಶೋ ವೇರ್ ಆ್ಯಂಡ್ ಹೌ ಯು ಆರ್ ಕಾಂಪೀಟಿಂಗ್ ಇನ್ ಮಾರ್ಕೆಟ್ ಪ್ಲೇಸ್, ಎಲ್ಲಿ ಹೇಗೆ ಮತ್ತು ಸ್ಪರ್ಧೆ ಮಾಡ್ತೀವಿ ಅನ್ನೋದು ಅಲ್ಲಿ ತೋರಿಸ್ಬೇಕಾಗ್ತದೆ. ಹ್ಯಾವ್ ಎ ಪೊಟೆನ್ಷಿಯಲ್ ಬಿಕಮ್ ಎ ಮಾರ್ಕೆಟ್ ಲೀಡರ್, ಒಬ್ಬ ಮಾರ್ಕೆಟ್ ಲೀಡರ್ ಕೂಡ ಪೊಟೆನ್ಷಿಯಲ್ ಅಂದರೆ ಸ್ಟ್ರಾಂಗ್ ಆಗಿರಬೇಕಾಗ್ತದೆ. ಔಟ್ಲೈನ್ ಎನಿ ಬ್ಯಾರಿಯರ್ಸ್ ಟು ಎಂಟ್ರಿ, ಪ್ರಾಡಕ್ಟ್ ಯಾವ ಥರ ಇರಬೇಕಂದ್ರೆ ಬಿ ರಿಯಲ್ ಆ್ಯಂಡ್ ವರ್ಕ್, ಬಿ ಯೂನಿಕ್ ಆಗಿರಬೇಕು. ಪ್ರೊಪ್ರೈಟರಿ, ಮೀಟ್ ಎ ವೆಲ್ ಡಿಫೈನ್ಡ್ ಇನ್ ದ ಮಾರ್ಕೆಟ್ ಪ್ಲೇಸ್, ಆ ಒಂದು ಮಾರ್ಕೆಟ್ ಪ್ಲೇಸ್ನಲ್ಲಿ ತುಂಬ ವಿವರಣಾತ್ಮಕವಾಗಿ ಇರಬೇಕಾಗ್ತದೆ. ಡೆಮಾನ್ಸ್ಟ್ರೇಷನ್ ಪೊಟೆನ್ಷಿಯಲ್ ಫಾರ್ ಪ್ರಾಡಕ್ಟ್ ಎಕ್ಸ್ಪ್ಯಾನ್ಷನ್ ಟು ಅವಾಯ್ಡ್, ಒಂದು ವಸ್ತುವಿನ ವಿಸ್ತರಣೆ ಮಾಡಬೇಕಾದ್ರೆ ಆ ವಸ್ತುವಿನ ಬಳಕೆಯ ಬಗ್ಗೆ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ಬೇಕಾಗ್ತದೆ. ಇಟ್ ಶುಡ್ ಬಿ ಯೂಸಬಲ್ ಬೈ ಕಸ್ಟಮರ್ ವಿತೌಟ್ ಎನಿ ಗೈಡ್ಲೈನ್ಸ್. ಬೀಯಿಂಗ್ ಎ ನಾನ್ ಪ್ರಾಡಕ್ಟ್ ಕಂಪನಿ, ಬೀಯಿಂಗ್ ಎ ಒನ್ ಪ್ರಾಡಕ್ಟ್ ಕಂಪನಿ, ಒಂದು ವಸ್ತುವಿನ ಕಂಪನಿಯಾಗಿರ್ಬೇಕಾಗ್ತದೆ. ಎಂಪಾಸೈಸ್ ಯೂಸಬಿಲಿಟಿ, ಯೂಸ್ ಮಾಡೋದ್ರ ಬಗ್ಗೆ ಇನ್ನೂ ಎಂಪಾಸೈಸ್ ಮಾಡ್ತಾ ಹೋಗ್ಬೇಕಾಗ್ತದೆ. ಸಾಲ್ವ್ ಎ ಪ್ರಾಬ್ಲಮ್ ಆರ್ ಇಂಪ್ರೂವ್ ಎ ಪ್ರೋಸೆಸ್ ಸಿಗ್ನಿಫಿಕೆಂಟ್ಲಿ, ಕೆಲವೊಂದು ಸಮಸ್ಯೆಗಳು ಏರ್ಪಡ್ತವೆ, ಆ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ಸ್ ಕೂಡ ಕಂಡುಹಿಡ್ಕೋಬೇಕಾಗುತ್ತೆ. ಇಂಪ್ರೂವ್ ದ ಪ್ರೋಸೆಸ್ ಸಿಗ್ನಿಫಿಕೆಂಟ್ಲಿ, ಆ ಒಂದು ಸೊಲ್ಯೂಷನ್ನ ಪ್ರಕ್ರಿಯೆಯನ್ನು ತುಂಬ ಇಂಪ್ರೂವ್ ಮಾಡ್ತೇವೆ. ನಾವು ಸಪೋಸ್ ವಾಟ್ಸಪ್ನ ನಾವು ಅಪ್ಡೇಟ್ ಮಾಡ್ತೀವಲ್ಲ, ಅದೇ ಥರನೇ ಆ ಒಂದು ಪ್ರೋಸೆಸ್ನ ಸಿಗ್ನಿಫಿಕೆಂಟಾಗಿ ಇಂಪ್ರೂವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಯೂಸರ್ಸಿಗೆ ಸ್ವಲ್ಪ ಈಸಿಯಾಗಿ ಗೊತ್ತಾಗೋ ರೀತಿಯಲ್ಲಿ. ಬಿ ಫಾರ್ ಮಾಸ್ ಪ್ರೊಡಕ್ಷನ್ ವಿತ್ ಪೊಟೆನ್ಷಿಯಲ್ ಫಾರ್ ಕಾಸ್ಟ್ ರಿಡಕ್ಷನ್, ಒಂದು ವಸ್ತುವಿನ ತಯಾರು ಮಾಡಬೇಕಾದ್ರೆ ಅದರ ವೆಚ್ಚವನ್ನು ಆದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡ್ತಾ ಹೋದರೆ ಆ ವಸ್ತುವಿನ ಮಾರುಕಟ್ಟೆ ತಲುಪುವ ಹಂತದಲ್ಲಿ ಆ ವಸ್ತುವಿನ ಬೆಲೆ ಕೂಡ ಕಡಿಮೆ ಇರುತ್ತೆ. ಯಾವಾಗ ಬೆಲೆ ಕಡಿಮೆ ಇರುತ್ತೋ ಅಲ್ಲಿ ಡಿಮ್ಯಾಂಡ್ ಕೂಡ ಹೆಚ್ಚಾಗಿ ಇರುತ್ತೆ. ಬಿಸ್ನೆಸ್ ಪ್ಲ್ಯಾನ್ ಮಸ್ಟ್, ಒಂದು ಬಿಸ್ನೆಸ್ನ ಯೋಜನೆ ಯಾವ ರೀತಿ ಇರಬೇಕಂತ ನಾವು ನೋಡೋದಾದರೆ ಟೆಲ್ ದ ಫುಲ್ ಸ್ಟೋರಿ, ನಾಟ್ ಜಸ್ಟ್ ಒನ್ ಚಾಪ್ಟರ್, ಓವರಾಲ್ ಸ್ಟೋರಿನೂ ನಾವಲ್ಲಿ ಹೇಳಬೇಕಾಗ್ತದೆ. ಬಿಸ್ನೆಸ್ನ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿನ ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗ್ತದೆ. ಕೇವಲ ಒಂದು ಟಾಪಿಕ್ಕಿಗೆ ಸೀಮಿತ ಆಗಿರಬಾರ್ದು, ಅದು ಒಂದು ಹೂಡಿಕೆಗೆ ಮಾತ್ರ ಸೀಮಿತ ಆಗಿರಬಾರ್ದು, ಅಥವಾ ಒಂದು ಸಕ್ಸಸ್ಫುಲ್ಲಾಗಿ ರನ್ ಆಗಬೇಕಂದ್ರೆ ಓವರಾಲ್ ಡೆವಲಪ್ಮೆಂಟ್ ಬಗ್ಗೆ ಅದು ಹೇಳಬೇಕಾಗುತ್ತೆ. ಆ ಒಂದು ಪ್ಲ್ಯಾನ್ ಬಗ್ಗೆ ಪೂರ್ತಿ ಮಾಹಿತಿನೂ ಕೊಡಬೇಕಾಗ್ತದೆ. ಪ್ರಮೋಟ್ ಎ ಕಂಪನಿ ನಾಟ್ ಜಸ್ಟ್ ಎ ಪ್ರಾಡಕ್ಟ್, ಒಂದು ಕಂಪನಿನೇ ಪ್ರಮೋಟ್ ಮಾಡುವಂಥ ಯೋಜನೆಗಳನ್ನು ಅದು ಒಳಗೊಂಡಿರಬೇಕಾಗುತ್ತೆ, ಕೇವಲ ಒಂದು ಪ್ರಾಡಕ್ಟ್ ಅಲ್ಲ. ಬಿ ಕಂಪೆಲಿಂಗ್, ಶೋ ದ ಪೊಟೆನ್ಷಿಯಲ್ ಫಾರ್ ರ್ಯಾಪಿಡ್ ಗ್ರೋತ್ ಆ್ಯಂಡ್ ನಾಲೆಡ್ಜ್ ಆಫ್ ಯುವರ್ ಇಂಡಸ್ಟ್ರಿ, ಎಸ್ಪೆಷಲಿ ಕಾಂಪಿಟೇಷನ್ ಆ್ಯಂಡ್ ಮಾರ್ಕೆಟ್ ವಿಷನ್. ಮಾರ್ಕೆಟ್ ವಿಷನ್ ಅಂತಂದ್ರೆ ಮಾರುಕಟ್ಟೆ ಗುರಿಗಳು ಅಂತ ನಾವು ನೋಡ್ತೀವಿ. ಅಲ್ಲಿ ಫುಲ್ ನಾವು ಪೊಟೆನ್ಷಿಯಲ್ ನಾಲೆಡ್ಜನ್ನು ಹೊಂದಿರಬೇಕಾಗ್ತದೆ, ಈ ಒಂದು ಯೋಜನೆ ಒಳಗೊಂಡಿರಬೇಕಾಗ್ತದೆ. ಇನ್ಕ್ಲೂಡ್ ಮೈಲ್ಸ್ಟೋನ್ಸ್ ಫಾರ್ ಮೆಜರಿಂಗ್ ಪರ್ಫಾರ್ಮೆನ್ಸ್,
ಕಂಪ್ಯಾರಿಸನ್ ಆಫ್ ಸ್ಟ್ಯಾಂಡರ್ಡ್ಸ್ ವಿತ್ ಆನ್ ಆ್ಯಕ್ಚುವಲ್ಸ್ ಅಂತ ಹೇಳ್ತೀವಿ. ನಮಗೆ ಹಿಂದಿನ ಟಾರ್ಗೆಟ್ಗಳನ್ನು ಎಷ್ಟು ನಾವು ಮೀಟ್ ಮಾಡಿದ್ದೀವಿ ಅನ್ನೋದನ್ನು ನಾವು ಹೀಗೆ ನಾವು ಮೀಟ್ ಮಾಡಬೇಕಾದಂಥ ಒಂದು ಟಾರ್ಗೆಟ್ಗೆ ಕಂಪೇರ್ ಮಾಡಿದಾಗ ಆ್ಯಕ್ಚುವಲ್ ಆಗಿ ನಾವು ಎಷ್ಟು ಮೀಟ್ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಶೋ ಹೌ ಯು ಪ್ಲ್ಯಾನ್ ಟು ಬೀಟ್ ಆರ್ ಎಕ್ಸೀಡ್ ದೋಸ್ ಮೈಲ್ಸ್ಟೋನ್ಸ್. ಹಲವಾರು ಮೈಲ್ಸ್ಟೋನ್ಸ್ನ ನಾವು ಯಾವ ರೀತಿ ಬೀಟ್ ಮಾಡ್ತೀವಿ, ಅದಕ್ಕಾಗಿ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಈ ಒಂದು ಪ್ಲ್ಯಾನಿಂಗ್ನಲ್ಲಿ ತೋರಿಸ್ಬೇಕಾಗುತ್ತೆ. ಅಡ್ರೆಸ್ ಆಲ್ ಆಫ್ ದ ಕೀ ಏರಿಯಾಸ್. ಪ್ರಮುಖ ಏರಿಯಾಗಳನ್ನು ನಾವು ಗುರುತಿಸಬೇಕಾಗುತ್ತೆ. ಎಲ್ಲಿ ಬಿಸ್ನೆಸ್ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ನಮಗೆ ಮಾರ್ಕೆಟ್ ನಿಯರ್ ಆಗುತ್ತೋ ಇಲ್ವೋ, ನಮಗೆ ಕಚ್ಚಾ ವಸ್ತುಗಳನ್ನು ಕೊಳ್ಳಲು ಯೋಗ್ಯವಾದ ರಸ್ತೆಗಳನ್ನು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಆಗಿರ್ಬೋದು, ಅಥವಾ ಇತರೆ ಮೂಲ ಸೌಕರ್ಯಗಳ ಅನುಕೂಲ ಇರತಕ್ಕಂಥ ಒಂದು ಸ್ಥಳದಲ್ಲಿ ನಾವು ಬಿಸ್ನೆಸ್ನ ಮಾಡೋದಕ್ಕೆ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಡೀಟೇಲ್ಡ್ ಪ್ರೊಜೆಕ್ಷನ್ಸ್ ಆ್ಯಂಡ್ ಅಸಂಪ್ಷನ್ಸ್. ಒಂದು ಡೀಟೇಲ್ ಪ್ರೊಜೆಕ್ಷನ್ಸನ್ನು ಹೊಂದಿರಬೇಕಾಗುತ್ತೆ. ಅಸಂಪ್ಷನ್ಸ್ಗೆ ರಿಲೆವೆಂಟಾಗಿ ಆಗ ರಿಯಾಲಿಟಿಯಾಗಿ ಇರಬೇಕಾಗುತ್ತೆ. ಬಿ ರಿಯಲಿಸ್ಟಿಕ್. ಸರ್ವ್ಸ್ ಆ್ಯಸ್ ಎ ಸೇಲ್ಸ್ ಡಾಕ್ಯುಮೆಂಟ್. ಈ ಒಂದು ಯೋಜನೆ ಆ ಸೇಲ್ಸ್ ಡಾಕ್ಯುಮೆಂಟ್ ಆಗಿ ನಮಗೆ ಅನುಕೂಲಗಳನ್ನು ಮಾಡಿಕೊಡಬೇಕಾಗುತ್ತೆ. ಇನ್ಕ್ಲೂಡ್ ಎ ಸ್ಟ್ರಾಂಗ್ ಆ್ಯಂಡ್ ವೆಲ್ ರಿಟರ್ನ್ ಎಕ್ಸಿಕ್ಯೂಟಿವ್ ಸಮರಿ. ಅಲ್ಲೊಂದು ಸ್ಟ್ರಾಂಗ್ ಮತ್ತು ರಿಟರ್ನ್ ಎಕ್ಸಿಕ್ಯೂಟಿವ್ ಸಮರಿ ಕೂಡ ಹೊಂದಿರಬೇಕಾಗುತ್ತದೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಫಸ್ಟ್ ಒನ್, ಫಿನಾನ್ಸ್ ಕಂಪನೀಸ್. ಆಪ್ಷನ್ ಎ ಆರ್ ಮನಿ ಮಾರ್ಕೆಟ್ ಇಂಟರ್ಮೀಡಿಯರೀಸ್. ಆಪ್ಷನ್ ಬಿ borrowing large amount but lending small amounts. Option C are virtually unregulated. Option D are all over the above. Answer is option D. Second one, venture capital is concerned with option A, new project having a potential for higher profit. Option B, new project of high technology. Option C, new project having a higher risk. Option D, all of the above. Second one answer is A, new project having a potential for higher profit. Third one, a corporate managers who start a new business initiatives for their company, which entails setting up a new distinct business unit, and board of directors can be regarded as A, ecopreneur. B, technopreneur. C, entrepreneur. D, social entrepreneur. Option C, entrepreneur. Fourth one, SBA stand for small business accounts. Option B, small business administration. Option C, small business adequacy. Option D, small business advisors. Fourth one is B, small business administration. Fifth one, having less than 50% of equity shares in a international venture is called A, joint venture. B, majority interest. C, minority interest. D, exporting. Option C is the right answer, minority interest.